ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಡಿ ಇಷ್ಟು ದಿನ ನೀವೆಲ್ಲರೂ ಕೂಡ 2,000 ರೂಪಾಯಿನ ಪಡ್ಕೋತಿದ್ರಿ. ಆದರೆ ಇವಾಗ ರಾಜ್ಯ ಸರ್ಕಾರದಿಂದ ಒಂದು ಹೊಸ ಆದೇಶನ ಹೊರಡಿಸಿದ್ರೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ 2,000 ರೂಪಾಯಿ ಬರೋದು ಕ್ಯಾನ್ಸಲ್ ಆಗುತ್ತೆ. ಯಾರು ಕ್ಯಾನ್ಸಲ್ ಆಗಿದೆ, ಏನು ಕ್ಯಾನ್ಸಲ್ ಆಗುತ್ತೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಎಲ್ಲ ಡೀಟೇಲ್ಸ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ಪಿನ್ ಟು ಪಿನ್ ಎಲ್ಲನೂ ಕೂಡ ತಿಳಿಸ್ಕೊಡ್ತೀನಿ. ಎಲ್ಲರೂ ಕೂಡ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ಬರು ಕೂಡ ನಿಮಗೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಡೋಣ ವಿಡಿಯೋನಕ್ಕೆ ಸ್ಟಾರ್ಟ್ ಮಾಡಿ. ಯಾಕೆ ನೀವು ಕೂಡ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸಿಗೆ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಮೊದಲೇ ಹೇಳ್ತಾ ಇದ್ದೀನಿ, ವಿಡಿಯೋ ಕ್ಲಿಯರ್ ಕಟ್ಟಾಗಿ ಓದಾಗಬೇಕಂದ್ರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದ್ರೆ ಕೊನೆಯವರೆಗೂ ಕೂಡ ನೋಡಿ, ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಡಿ ಪ್ರತಿ ತಿಂಗಳು ಕೂಡ ನೀವೆಲ್ಲರೂ ಕೂಡ 2,000 ರೂಪಾಯಿನ ಪಡ್ಕೋತಾ ಇದ್ದೀರಾ. ಯಾವುದು ತೊಂದರೆ ಇಲ್ಲದನ್ನು ಕೂಡ 2,000 ರೂಪಾಯಿ ಬರ್ತಿದೆ. ಆದರೆ ರಾಜ್ಯ ಸರ್ಕಾರದವ್ರು ಏನು ಮಾಡಿದ್ದಾರೆ ಅಂದರೆ, ಇವಾಗ ಗೃಹಲಕ್ಷ್ಮಿ ಯೋಜನೆ ಯಾರು ಇನ್ನೂ ಅಪ್ಲಿಕೇಶನ್ ಹಾಕಿಲ್ಲ ಅವರೆಲ್ಲರೂ ಕೂಡ ಇನ್ನೂ ಅಪ್ಲಿಕೇಶನ್ ಹಾಕ್ತಾನೆ ಇದ್ದಾರೆ. ಮತ್ತು ಇನ್ನು ಗೃಹಲಕ್ಷ್ಮಿ ಯೋಜನೆ ಕೆಲವು ಫೇಕ್ ಅಪ್ಲಿಕೇಶನ್ಸು ಕೂಡ ಬಂದಿದೆ, ಅದು ರಾಜ್ಯ ಸರ್ಕಾರಕ್ಕೂ ಕೂಡ ಗೊತ್ತಿದೆ. ಅದಕ್ಕೋಸ್ಕರ ರಾಜ್ಯ ಸರ್ಕಾರದವ್ರು ಏನು ಮಾಡಿದ್ದಾರೆ ಅಂದರೆ, ಇವಾಗ ಒಂದು ಹೊಸ ರೂಲ್ಸ್ನ ಹೊರಡಿಸಿದ್ದಾರೆ. ಈ ಒಂದು ರೂಲ್ಸ್ ಪ್ರಕಾರ ಇವಾಗ ಗೃಹಲಕ್ಷ್ಮಿ ಯೋಜನೆ ಅಡಿ ಇವಾಗ ಆಗಲೇ ಯಾರು 2,000 ರೂಪಾಯಿನ ಪಡ್ಕೋತಾ ಇರ್ತಾರಲ್ಲ, ಆಗಲೇ ಇವಾಗ 10ನೇ ಕಂತಿನವರೆಗೂ ಕೂಡ ಹಣ ಬಂದಿರುತ್ತೆ. ಆದರೆ ಮುಂದೆ ಏನು ಹಣ ಬರಬೇಕಲ್ಲ ಅದನ್ನ ಕಂಪ್ಲೀಟಾಗಿ ಒಂದು ಸ್ಟಾಪ್ ಮಾಡೋಕ್ಕೆ ಒಂದು ನಿರ್ಧಾರ ಮಾಡಿದರೆ ಅದ್ರ ಬಗ್ಗೆ ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ. ಇವಾಗ ಗಮನ ಇಟ್ಟು ವಿಡಿಯೋ ನೋಡ್ತಾ ಹೋಗಿ, ಯಾರು ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಅದಕ್ಕಿಂತ ಮುಂಚೆ ವಿಡಿಯೋಗೊಂದು ಲೈಕ್ ಕೊಟ್ಟಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇಲ್ಲಿ ನೀವು ಇದುವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಡಿ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ರೀತಿ ಒಂದು 20,000ನ ರಿಸೀವ್ ಮಾಡ್ಕೊಂಡಿದ್ದೀರಾ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ನಿಮ್ಮ ರೇಷನ್ ಕಾರ್ಡ್ ಕೊಟ್ಟಿದ್ದೀರಾ, ಮತ್ತು ಆಧಾರ್ ಕಾರ್ಡ್ನ ಕೊಟ್ಟಿದ್ದೀರಾ, ಮತ್ತು ನಿಮ್ಮ ಮೊಬೈಲ್ ನಂಬರ್ನ ಕೊಟ್ಟಿದ್ದೀರಾ. ಈ 3 ದಾಖಲಾತಿಗಳನ್ನ ಕೊಟ್ಬಿಟ್ಟು ನೀವೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದ್ದೀರಾ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಒಂದು ಕಂಡೀಷನ್ಸ್ ಹೇಳಿದ್ರು ಕೂಡ ನಿಮಗೆಲ್ಲರೂ ಕೂಡ ಗೊತ್ತಿರ್ಬೋದಾಗಿರುತ್ತೆ. ಇಲ್ಲಿ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇರಬೇಕು, ಅವ್ರು ಮಾತ್ರ ಒಂದು ಅಪ್ಲೈ ಮಾಡೋಕ್ಕೆ ಸಾಧ್ಯ ಅಂತ ಹೇಳಿದರು. ಅದಕ್ಕೋಸ್ಕರ ಸಾಕಷ್ಟು ಜನ ಏನು ಮಾಡೋದು ಅಂದರೆ, ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡ್ರು ಗೃಹಲಕ್ಷ್ಮಿ ಯೋಜನೆಗೆ ಅಂತಲೇ ಎಲ್ಲರೂ ಕೂಡ ಅಪ್ಲೈ ಮಾಡ್ತಾಯಿದ್ದಾರೆ. ಮತ್ತು ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ರೇಷನ್ ಕಾರ್ಡಲ್ಲಿ ಎಷ್ಟೇ ಜನ ಮಹಿಳೆಯರು ಇರ್ಬೋದು, ಆದರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದು ಯಾರಿಗೆ ಅಂದರೆ ನಿಮಗೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಇಲ್ಲಿ ಹೆಡ್ ಆಫ್ ದ ಫ್ಯಾಮಿಲಿ ಅಂದರೆ ರೇಷನ್ ಕಾರ್ಡಲ್ಲಿ ಮೊದಲು ಫೋಟೋ ಯಾರ್ದಿರುತ್ತೆ ಮಹಿಳೆಯರಲ್ಲಿ, ಅವ್ರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆದು 2,000 ರೂಪಾಯಿ ಬರುತ್ತೆ. ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ 2,000 ರೂಪಾಯಿ ಕೊಡ್ತಾ ಇರಲ್ಲ ಅಂದ್ಬಿಟ್ಟು ಸಾಕಷ್ಟು ಜನ ಏನು ಮಾಡಿದರೆ ಅಂದರೆ, ಇವಾಗ ರೇಷನ್ ಕಾರ್ಡಲ್ಲಿ ಬಂದ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೊಳ್ಳೋಕ್ಕೆ ಅಂತಲೇ ಈ ರೇಷನ್ ಕಾರ್ಡಲ್ಲಿ ಒಂದು 5-6 ಜನ ಇರ್ತಾರೆ ಅವ್ರ ಫ್ಯಾಮಿಲಿಲಿ. ಇವಾಗ ಅದನ್ನ ಸ್ಪ್ಲಿಟ್ ಮಾಡ್ಕೊಬಿಡೋದು. ಅದನ್ನ ಸ್ಪ್ಲಿಟ್ ಮಾಡಿಕೊಂಡು ಗಂಡ ಹೆಂಡತಿ ಅವರು ಒಂದು ರೇಷನ್ ಕಾರ್ಡ್ನ ಮಾಡಿಸ್ಕೊಳ್ಳೋದು, ಅವ್ರ ಅತ್ತೆ ಮಾವು ಇನ್ನೊಂದು ರೇಷನ್ ಕಾರ್ಡ್ನ ಮಾಡಿಸ್ಕೊಳ್ಳೋದು. ಆ ರೀತಿ ರೇಷನ್ ಕಾರ್ಡ್ಗಳು ಸ್ಪ್ಲಿಟ್ ಆಗಿ ಸಾಕಷ್ಟು ಜನ ಇವಾಗ ಏನು ಮಾಡ್ತಿದ್ದಾರೆ ಅಂದರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದ್ದಾರೆ. ಸರ್ಕಾರದವರು ಇವಾಗ ರೂಲ್ಸ್ ಇರೋ ಪ್ರಕಾರ ಗೃಹಲಕ್ಷ್ಮಿ ಯೋಜನೆ ಹಣ ಮನೇಲಿ ಒಬ್ರಿಗೆ ಮಾತ್ರ ಬರಬೇಕು, ಅದು ಕೂಡ ರೇಷನ್ ಕಾರ್ಡಲ್ಲಿ ಯಾರು ಮೊದಲೇ ಇರ್ತಾರೆ ಯಜಮಾನಿ ಅವ್ರಿಗೆ ಮಾತ್ರ ಬರುತ್ತೆ ಅಂತ ಹೇಳಿದರು. ಇವಾಗ ಯಾರು ರೇಷನ್ ಕಾರ್ಡು ಒಂದೇ ಮನೇಲಿ ಇಟ್ಕೊಂಡು 2 ಮಾಡಿಸ್ಕೊಂಡಿದ್ದಾರೆ ಅವ್ರದ್ದೆಲ್ಲರದು ಕೂಡ ನಾವು ಡಾಟಾನ ಕಲೆ ಹಾಕ್ತಾ ಇದ್ದೀವಿ. ಅವ್ರದ್ದು ಯಾರ್ದು ಅಡ್ರೆಸ್ ಆಧಾರ್ ಕಾರ್ಡಲ್ಲೂ ಸೇಮ್ ಇದೆ, ಒಂದೇ ಅಡ್ರೆಸ್ಸಲ್ಲಿ 2 ರೇಷನ್ ಕಾರ್ಡ್ ಇದೆಯಲ್ಲ ಒಂದೇ ಮನೆಯಲ್ಲಿ, ಅದೆಲ್ಲನೂ ಕೂಡ ಟ್ರ್ಯಾಕ್ ಮಾಡಿ ಅವ್ರಿಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆದು 2,000 ರೂಪಾಯಿ ಬರೋದನ್ನ ಸ್ಟಾಪ್ ಮಾಡ್ತೀವಿ ಅಂತ ಒಂದು ಆದೇಶನ ಹೊರಡಿಸಿದ್ರೆ ಇನ್ನು ಕೆಲವು ದಿನಗಳಲ್ಲಿ ಇದು ಜಾರಿಗೆ ಬರುತ್ತೆ. ಮತ್ತು ಈ ಒಂದು ವಿಡಿಯೋನ ಗೃಹಲಕ್ಷ್ಮಿ ಹಣ ಪಡೀತಾ ಇರೋರಿಗೆ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.